ಸರ್ ನಾವು ದೊಡ್ಡೇಜೂರು ಅನಗೋಡು ಹೋಬಳಿ ಹುಣಸೂರು ತಾಲೂಕು ಮೈಸೂರು ಡಿಸ್ಟಿಕ್ಕು. ನಮ್ಮ ಮಗುಗೆ ಬೆಳಗ್ಗೆ 7:30 8 ಗಂಟೆ ಸಮಯ ದಾಸವಾಳ ತಿಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಹಿರಿ ಮಗ ಅವ್ರ ಅಮ್ಮನಿಗೆ ಹೇಳಿ ಅವ್ರು ನಮಗೆ ಫೋನ್ ಮಾಡಿ ನಾವು ಬರೋತ್ತಿಗೆ ಅನಗೋಡು ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು. ಅಲ್ಲಿಂದ ಅವ್ರು ಆಗಲ್ಲ ಮೈಸೂರು ಕರ್ಕೋಗಿ ಅಂದ್ಬಿಟ್ಟು KVC ಆಸ್ಪತ್ರೆಗೆ ರೆಫರ್ ಮಾಡಿದ್ಮೇಲೆ ಅಲ್ಲಿಗೆ ಆಂಬುಲೆನ್ಸಲ್ಲಿ ತಗೋಗಿ ಅಲ್ಲಿ ಇದು ಮಾಡಿದ್ಮೇಲೆ ಅಲ್ಲಿ ಅವರು ಭಾರಿ ಪ್ರಯತ್ನ ಪಟ್ಟರು. ಒಂದು 12:45 ಅಷ್ಟೊತ್ತಿಗೆ ಮಗು ತೀರೋಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್. ಎಷ್ಟೊಂದಾಗಿದೆ ಸರ್? ಏನು ಆಟ ಆಡ್ತಿತ್ತ? ಮನೇಲಿ ಬೆಳಗ್ಗೆ ಆಟ ಆಡ್ತಿದ್ದು. ಹೂ ಬಾಗಿಲಿಗೆ ಮಡಗಿರೋದು ಅದು ಇದಾಗಿ ಅದು ಒಣಗೋಗಿರೋದು ಮಗ್ಗು ಉಳ್ಕೊಂಡು ಅದನ್ನ ತಿಂದಿದ್ದು. ಎಕ್ಸ್ರೇ ಮಾಡಿ ಎಕ್ಸ್ರೇಲಿ ಹಸುರುಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ನಮ್ಮ ಇಲ್ಲಿ ಹುಡುಗ ನಮ್ಮ ಮಗ ಇನ್ನೊಬ್ಬ ಹೇಳಿದ ದಾಸವಾಳ ತಿಂದ ಅಮ್ಮ ಅಂತ ಅಂದ್ಬಿಟ್ಟು ಕೂಗ್ದ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಅದು ಕನ್ಫರ್ಮ್ ಆಯಿತು ಸರ್ ಇದೆ ಅಂದ್ಬಿಟ್ಟು. ಭಾರಿ ಆಕ್ಟಿವ್ ಆಗಿದೆ ಸರ್. ಯಾರು ನೋಡಿದ್ರು ಎಷ್ಟೋ ಒಂದು ವರ್ಷದ ಮಗುವ 1.5 ವರ್ಷದ ಮಗುವ ಅಂತ ಕೇಳ್ತಿದ್ರು. ಏನು ತೊಂದರೆ ಇರಲಿಲ್ಲ. ನನ್ನ ಜೊತೆನೇ ಚೆಂದಾಗಿ ಆಟ ಆಡ್ಕೊಂಡು ಇದು ಮಾಡ್ಕೊಂಡು ನಾನು ಹೊಲ್ದ ಹತ್ರ ಹೋದೆ. ಹೊಲ್ದ ಹತ್ರ ಹಸು ಕಟ್ಟಾಕ್ಬಿಟ್ಟು ಬರೋಕ್ಕೆ ಹೋಗಿದ್ದು ನಾವು ಎಲ್ಲ ನಮ್ಮ ಆಂಟಿ ಮನೆಗೆ ಹೋಗ್ಬೇಕಾಗಿತ್ತು. ಅದರಿಂದ ರೆಡಿಯಾಗಿರು ಅಂತ ಅಂದ್ಬಿಟ್ಟು ನಮ್ಮ ಹೆಂಗಸ್ರಿಗೆ ಹೇಳ್ಬಿಟ್ಟು ಹೋಗಿದ್ದು. ಅಲ್ಲಿ ಹೊಲ್ದ ಹತ್ರನೇ ನಾವು ಹೊಲ್ದ ಹತ್ರ ಹೋಗಿ ಹಸು ಕಟ್ಟಾಕಿದ್ದೆ ಅಷ್ಟೇ. ಅಷ್ಟೊತ್ತಿಗೆ ಹಿಂಗಾಯ್ತು ಅಂತ ಹೇಳಿದ್ರು. ಅಂದರೆ ಭಾರಿ ಇದಾಗಿ ಆಕ್ಟಿವ್ ಇರೋ ಮಕ್ಕಳನ್ನ ಭಾರಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಂದರೆ ಇನ್ನು ನಮ್ಗೆ ಈಗೇನು ಅನ್ನಿಸ್ತಾಯಿದೆ ಅಂದರೆ ಬಾಗಿಲಿಗೆ ಊನೆ ಮಡಗಬಾರ್ದು ಅನ್ನೋ ಲೆಕ್ಕಾಚಾರ ಆಗಿದೆ. ಮಕ್ಕಳನ್ನ ಭಾರಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾವು ಭಾರಿ ಕೇರ್ಫುಲ್ಲಾಗಿ ನೋಡ್ಕೋತೀವಿ ಸರ್. ಆದರೂ ಈ ರೀತಿ ಆಗಿದೆ ಅಂತ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ಇಷ್ಟು ಆ ಟೈಮಲ್ಲಿ ಯಾರು ಎತ್ಕೊಳ್ತಿದ್ದ ಅವನ್ನ ಬಿಟ್ಟಿರ್ತಿರ್ಲಿಲ್ಲ ಅಂಥವ್ರು ಆ ಟೈಮಲ್ಲಿ ಯಾರೂ ಎತ್ಕೊಳ್ಳೋಕ್ಕಾಗಿಲ್ಲ. ಎನಿ ಟೈಮ್ ನಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ನನ್ನ ಹೆಂಗಸರು. ಅಂದರೆ ಅಕ್ಕಪಕ್ಕ ಸುತ್ತಮುತ್ತಲು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಅಣ್ಣ ಅವರು ಎಲ್ಲ ಎತ್ಕೊತಿದ್ರು. ಆ ಟೈಮಲ್ಲಿ ಯಾರೂ ಅವತ್ತು ಆ ಟೈಮ್ ಅದು ಏನಂತಾಗಿತ್ತೋ ಗೊತ್ತಿಲ್ಲ. ಆ ರೀತಿ ಆಯಿತು. ಸುದರ್ಶನ್ ಅಂದ್ಬಿಟ್ಟು ಸರ್. ನಾವು ದೊಡ್ಡೇಜೂರು ಅನಗೋಡು ಹೋಬಳಿ ಹುಣಸೂರು ತಾಲೂಕು ಮೈಸೂರು ಡಿಸ್ಟಿಕ್ಕು. ನಮ್ಮ ಮಗುಗೆ ಬೆಳಗ್ಗೆ 7:30 8 ಗಂಟೆ ಸಮಯ ದಾಸವಾಳ ತಿಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಹಿರಿ ಮಗ ಅವ್ರ ಅಮ್ಮನಿಗೆ ಹೇಳಿ ಅವ್ರು ನಮಗೆ ಫೋನ್ ಮಾಡಿ ನಾವು ಬರೋತ್ತಿಗೆ ಅನಗೋಡು ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು. ಅಲ್ಲಿಂದ ಅವ್ರು ಆಗಲ್ಲ ಮೈಸೂರು ಕರ್ಕೋಗಿ ಅಂದ್ಬಿಟ್ಟು KVC ಆಸ್ಪತ್ರೆಗೆ ರೆಫರ್ ಮಾಡಿದ್ಮೇಲೆ ಅಲ್ಲಿಗೆ ಆಂಬುಲೆನ್ಸಲ್ಲಿ ತಗೋಗಿ ಅಲ್ಲಿ ಇದು ಮಾಡಿದ್ಮೇಲೆ ಅಲ್ಲಿ ಅವರು ಭಾರಿ ಪ್ರಯತ್ನ ಪಟ್ಟರು. ಒಂದು 12:45 ಅಷ್ಟೊತ್ತಿಗೆ ಮಗು ತೀರೋಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್.